ಈ ಸಾಂಗ್ ಅಂದಾಗಲೇ ನೆನಪಾಯಿತು. ಅವರು ನಂಗೆ ಗೊತ್ತಿರೋರೆ ನಮ್ಮ ಸ್ನೇಹಿತರು, ಬಟ್ ಹೊಸಬ್ರು ಅವರೊಂದು ಸಿನಿಮಾ ಮಾಡಿದರು ತಲೆ ಬಾಚ್ಕಳಿ ಪೌಡ್ರಾಕಳಿ ಅಂತ. ಅವ್ರಿಗೆ ಅಪ್ಪು ಸರ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅದು ಇದು ಅಂತ. ನಾನು ಮೇ ಬಿ ಹೊಸಬ್ರು, ಆಮೇಲೆ ಅಪ್ಪು ಸರ್ ಆಡ್ತಾರೆ ಅಂದರೆ ಒಂದು ಚೆನ್ನಾಗಿರ್ಬೇಕು ಅನ್ನೋದು ಅವರು ಕ್ವಾಲಿಟಿ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ನಾನು ಕೇಳಿದೆ ಬ್ಯಾಸಿಂಗ್ ನಂಗೆ ಗೊತ್ತಿರೋರು ಒಂದು ಸಾಂಗ್ ಆಡ್ಕೊಡ್ಬೇಕು, ಆಡ್ತೀರಾ ಅಂತ. ಅದರಲ್ಲೇನಿದೆ ಕಳಿಸ್ರಿ ಟ್ಯೂನು ಅಂತ. ಏನು ನೆಕ್ಸ್ಟ್ ಯೋಚನೆ ಮಾಡಲಿಲ್ಲ ಅವರು. ನೀವು ಹೇಳ್ತಿದ್ದೀರಲ್ಲ ಓಕೆ ನಾನು ಆಡ್ತೀನಿ ಬಿಡ್ರಿ ಅಂದ್ಬಿಟ್ಟು ಆಡ್ಕೊಟ್ರು. ಬಟ್ ಅದೆಲ್ಲನೂ ಟ್ರಸ್ಟ್ಗೆ ಹೋಗ್ತೈತೆ. ಅವ್ರು ಹೇಳಿದ್ರು ಈಸ್ಕೋಬೇಕಾದ್ರೆ ಹೇಳ್ಬಿಟ್ಟು ಇದು ನನಗಲ್ಲ, ಇದು ಟ್ರಸ್ಟ್ಗೆ, ಇದು ನಿಮ್ಮ ಕಡೆಯಿಂದನೇ ಟ್ರಸ್ಟ್ಗೆ ಹೋಗ್ಲಿ ಅನ್ನೋ ಥರದ್ದು. ಸೊ ಯಾರು ಮಾಡ್ತಾರಲ್ಲ, ನಿಜ. ಅದೇ ನಿಟ್ಟಿನಲ್ಲಿ ಆ್ಯಕ್ಚುಲಿ ಚಿಕ್ಕಣ್ಣ ಅವರು PRK ಅನ್ನೋ ಸಂಸ್ಥೆನ ಕೂಡ PRK ಅಂದಾಗ ನನಗೆ ಕರೆಕ್ಟು ಇನ್ನೂ ಒಂದು ನೆನಪಾಯಿತು. ನಾವು ಯಾವುದು ಮಾಡ್ತಾ ಇದ್ವಿ, ಮೇ ಬಿ ಜೇಮ್ಸಾ ಇಲ್ಲ ನಟ ಸಾರ್ವಭೌಮನ, ನನಗೆ ಕರೆಕ್ಟಾಗಿ ಅದು ನೆನಪಿಲ್ಲ. ಆವಾಗ ಚೂರಿಕಟ್ಟೆ ಅಂತ ಒಂದು ಪಿಕ್ಚರ್ ಬಂದಿತ್ತು. ಅದನ್ನ ಅವರು ಹೊಸಬ್ರು ಮೂವಿಗಳು ಆಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ಲು ಹಿಂಗೆಲ್ಲ ಮಾಡಿದ್ದಾರೆ ಅಂದರೆ ತುಂಬ ಇಷ್ಟ. ಆಗ ಈ ಪ್ರವೀಣ್ ತೇಜ್ ಅಂತ ಇದ್ದಾರಲ್ಲ, ಅವ್ರು ನನಗೆ ಫ್ರೆಂಡ್ ಇದ್ರು. ನಾವೊಂದು 2-3 ಮೂವಿ ಮಾಡಿದ್ವಿ. ಇವ್ರು ಹಿಂಗೆ ಮಾತಾಡ್ತಾ ಇದ್ರು, ಈ ಚೂರಿಕಟ್ಟೆ ಅಂತ ಒಂದು ಮೂವಿ ನೋಡಿದ್ರೆ ಸಖದ ಮಾಡಿದ್ದಾನೆ, ಆಮೇಲೆ ಆ ಹುಡುಗನು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾನೆ, ಅವ್ನಿಗೆ ಯಾವುದಾದ್ರೂ ಒಂದು ನಮ್ಮ PRKನಲ್ಲಿ ಮಾಡಿಸ್ಬೇಕು ಹಂಗೆ ಹಿಂಗೆ ಅಂದರು. ನನಗೆ ಗೊತ್ತು ಬಾಸ್ ಅವರು ಪರಿಚಯ ಅಂದೆ, ಪ್ಲೀಸ್ ಕರೆಸ್ರಿ ಅವ್ರನ್ನ ಅಂತ ಅಂದಮೇಲೆ ನಾನು ಪ್ರವೀಣ್ಗೆ ಫೋನ್ ಮಾಡಿದೆ. ಹಿಂಗೆ ಅಪ್ಪು ಸುಳ್ಳು ಹೇಳ್ಬೇಡ್ರಿ ನೀವು, ಇಲ್ಲ ಬ್ರೋ ಸೀರಿಯಸ್ ಆಗಿ ಅಪ್ಪು ಸರೇ ಕರೀರಿ ಅಂತ ಅಂದರು. ಅಂದಮೇಲೆ ಒಂದ್ಸಲ ಅವರು ಸೆಟ್ಟಿಗೆ ಬಂದು ಮಾತಾಡ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಯಾವುದಾದ್ರೂ ಮಾಡೋಣ ಅಂತ ಅವರು ಪ್ರವೀಣ್ ಅವ್ರಿಗೆ ಹೇಳಿದರು. ಮೇ ಬಿ ಮಾಡಿದ್ರು. ಅವ್ರ O2 ಅಂತ ಒಂದು ಸಿನಿಮಾ ಆಯ್ತು, ಆಮೇಲೆ ಮಾರಿಗಲ್ಲು ಅಂತ ವೆಬ್ ಸೀರೀಸ್ ಮಾಡಿದ್ರು PRK ಅಲ್ಲಿ. ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ PRK ಆಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ ನಲ್ಲಿ ಲಭ್ಯ.